ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾವಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಭಾಗ್ಯಂಗೆ ಯಾರ ಫೋನು ಬರದೇ ಇರೋದು ನೋಡಿ ತುಂಬಾ ಬೇಜಾರಾಗಿರುತ್ತೆ. ಯಾವ ಫೋನು ಬರಲ್ಲ. ಈ ಥರ ರೋಡಲ್ಲಿ ಹೋಗಿ ಪೇಪರ್ನ ಕೊಟ್ಟರೆ ತಕ್ಷಣ ಫೋನ್ ಮಾಡಿಬಿಡ್ತಾರಾ? ಅಯ್ಯೋ ದೇವ್ರೇ, ಇದೆಲ್ಲ ಯಾಕೆ ಬೇಕಿತ್ತು, ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ವ ಅಂತ ಸುನಂದ ಬೈತಾರೆ. ಅಷ್ಟರಲ್ಲಿ ಒಂದು ಫೋನ್ ಕಾಲ್ಗಳು ಬರ್ತಾ ಇರುತ್ತೆ. ಆಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಭಾಗ್ಯನ ಕೈ ರುಚಿ ನೋಡಿ ಎಲ್ಲರೂ ಆರ್ಡ್ರ್ ಕೊಡ್ತಿರ್ತಾರೆ. ಆಗ ಎಲ್ಲರಿಗೂ ತುಂಬಾ ಸಂತೋಷ ಆಗುತ್ತೆ. ಎಲ್ಲ ಮಕ್ಕಳು ಫೋನ್ ಮಾಡಿ ನಮಗೆ ಊಟ ಬೇಕು ಅಂತಿದ್ದಾರೆ. ಇದರಿಂದ ನಮಗೆ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ ಅಂತ ಭಾಗ್ಯ ಖುಷಿಯಾಗಿರ್ತಾಳೆ. ಸರಿ, ಇವಾಗ ಹೋಗಿ ಎಲ್ಲರೂ ಮಲ್ಕೊಳ್ಳಿ, ಬೆಳಗ್ಗೆ ಬೇಕಾಯಿತು, ನನಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡಬೇಕು ಅತ್ತೆ ಅಂತ ಹೇಳ್ತಾಳೆ. ಆಗ ಖಂಡಿತವಾಗ್ಲೂ ಮಾಡ್ತೀವಿ ಅಂತ, ಸಹಾಯನ ಮಾಡ್ತೀವಿ ಅಂತ ಕುಸುಮ ಹೇಳ್ತಾರೆ. ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಅಡುಗೆ ಮಾಡಿ ಇಲ್ಲಿ ಭಾಗ್ಯ ಅಡುಗೆನ ತೊಗೊಂಡೋಗಿ ಎಲ್ಲ ಮಕ್ಕಳಿಗೆ ಕೊಡೋಕ್ಕಂತ ಹೋಗ್ತಿರ್ತಾಳೆ. ಊಟನ ಎಲ್ಲ ಕಾಲೇಜ್ ಹತ್ರನೂ ಹೋಗಿ ಕೊಟ್ಟು ಬರ್ತಿರ್ತಾಳೆ. ಈ ಕಡೆ ಕನಿಕಾ ಫೋನಲ್ಲಿ ಮಾತಾಡಿಕೊಂಡು ಕಾರಲ್ಲಿ ಹೊರಗಡೆ ಬಂದಿರ್ತಾಳೆ. ಡ್ರೈವರು ಸಡನ್ನಾಗಿ ಬ್ರೇಕ್ ಹಾಕಿದ ತಕ್ಷಣ ಏನ್ರಿ ನಿಮಗೆ ನೋಡ್ಕೊಂಡು ಗಾಡಿ ಓಡ್ಸೋಕ್ಕಾಗಲ್ವಾ ಅಂತ ಡ್ರೈವರ್ಗೆ ಬೈತಾಳೆ. ಆಗ ಡ್ರೈವರು ಮಕ್ಕಳು ಅಡ್ಡ ಬಂದರು ಅಂತ ಹೇಳ್ತಾನೆ. ಮಕ್ಕಳೆಲ್ಲನೂ ಅಡ್ಡ ಬಂದ್ರ, ಏನಾಯಿತು ಅಂತ ಕನಿಕಾ ನೋಡ್ತಾಳೆ. ಆಗ ಭಾಗ್ಯ ಇಲ್ಲಿ ಎಲ್ಲರಿಗೂ ಊಟನ ಬಡಿಸ್ತಾ ಇರ್ತಾಳೆ. ಏನಿದು, ರೋಡಲ್ಲಿ ಎಲ್ಲರೂ ಊಟ ಮಾಡ್ತಿದ್ದಾರಲ್ಲ, ರೋಡಲ್ಲಿ ಎಲ್ಲಾದರೂ ಅನ್ನದಾನ ಇದೆಯಾ ಅಂತ ನೋಡ್ತಿರ್ತಾಳೆ. ಆಗ ಭಾಗ್ಯ ನಿಂತಿರ್ತಾಳೆ. ಇದನ್ನು ನೋಡಿ ನೀನು ಓಹೋ ಈ ಥರ ಸರ್ವಿಸ್ ಬೇರೆ ಶುರು ಮಾಡ್ಕೊಂಡಿದ್ಯಾ, ಎಲ್ಲ ಕಡೆನೂ ಹೋಗಿ ಊಟ ಸಪ್ಲೈ ಮಾಡೋದು. ಇನ್ನೇನು ಮಾಡ್ತಾಳೆ, ಯಾವ ಹೋಟೆಲಲ್ಲೂ ಇವಳಿಗೆ ಕೆಲಸ ಕೊಡ್ತಿಲ್ಲ, ಇದೇ ಲಾಸ್ಟಾಗಿ ಆಪ್ಷನ್ ಇದ್ದಿದ್ದು. ಪಾಪ ನೀನು ರೋಡಲ್ಲಿ ಈ ಥರ ಇರೋ ಪರಿಸ್ಥಿತಿ ನೋಡ್ತಿದ್ರೆ ಬೇಜಾರಾಗ್ತಿದೆ. ಒಟ್ಟಿನಲ್ಲಿ ನೀನು ಈ ಥರ ಕಷ್ಟಪಡ್ತಿರೋದನ್ನ ನೋಡಿದ್ರೆ ಖುಷಿನೂ ಆಗ್ತಿದೆ ಅಂತ ಕನಿಕಾ ಹೇಳ್ತಿರ್ತಾಳೆ. ಆದರೆ ಇವಳು ನಗ್ತಿರೋ ಥರ ಇದೆಯಲ್ಲ, ಯಾಕೆ ನಗ್ತಿದ್ದಾರೆ, ಏನಾದರೂ ಈ ಥರ ಬಿಸ್ನೆಸ್ ಶುರು ಮಾಡ್ಕೊಳ್ಳಲ್ಲ ಅಂತ ಕನಿಕಾ ಯೋಚನೆ ಮಾಡ್ತಿರ್ತಾಳೆ. ಭಾಗ್ಯ ಖುಷಿಯಾಗಿರೋದನ್ನ ಈ ಕನಿಕಾ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಭಾಗ್ಯನ ಖುಷಿನ ಹಾಳು ಮಾಡೋಕ್ಕಂತಲೇ ಇರೋದು ಈ ಕನಿಕಾ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾಳೆ. ಅದೇಗೆ ಈ ಬಿಸ್ನೆಸ್ನ ನಡೆಸ್ತೀಯ ಅಂತ ನಾನು ನೋಡ್ತೀನಿ. ಹೋಟೆಲ್ ಆಯಿತು, ಜೊತೆಗೆ ಜೋಕರ್ ವೇಷ ಆಯಿತು, ಈಗ ಈ ಕೇಟ್ರಿಂಗ್ ಬೇರೆ ಶುರು ಮಾಡಿದ್ದಾಳೆ. ಇದನ್ನು ನಾನು ಹಾಳು ಮಾಡ್ತೀನಿ ಅಂತ ಕನಿಕಾ ಅಂದ್ಕೊತಾಳೆ. ಈ ಥರ ಅಂದ್ಕೊಂಡು ಕನಿಕಾ ನಗ್ತಾ ಇರ್ತಾಳೆ. ಈ ಕಡೆ ಭಾಗ್ಯ ಎಲ್ಲರಿಗೂ ಊಟ ಬಡಿಸಿ, ಸದ್ಯ ನನಗೆ ಒಳ್ಳೆ ಕೆಲಸನೇ ಸಿಕ್ತು, ನನಗೆ ಯಾವ ಥರ ಒಳ್ಳೆ ಕೆಲಸ ಬೇಕಿತ್ತು ಅದೇ ಕೆಲಸ ಸಿಕ್ತು ಅಂತ ಭಾಗ್ಯ ಖುಷಿಯಾಗಿರ್ತಾಳೆ. ತಾಂಡವ್ ಈ ಕಡೆ ತನ್ವಿ ಟ್ರಿಪ್ಗೆ ಹೋಗೋಕ್ಕೆ ಅಂತ ಸೈನ್ ಮಾಡಿರ್ತಾನೆ. ಅಂತೂ ಇಂತೂ ಪಪ್ಪನಿಂದನಾದರೂ ನಾನು ಟ್ರಿಪ್ಗೆ ಹೋಗೋ ಥರ ಆಯಿತು. ಅಮ್ಮನ ಕತೆ ಯಾರಿಗೆ ಬೇಕು, ನಾನು ಟ್ರಿಪ್ಗೆ ಹೋಗ್ಬಿಟ್ಟು ಬರ್ತೀನಿ, ಬಾಯ್ ಪಪ್ಪ ನಾನು ಹೋಗ್ತಿದ್ದೀನಿ ಅಂತ ತನ್ವಿ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ತಾಂಡವ್ ಏನದು ನೀನು ಸೈನ್ ಮಾಡಿದ್ದು ಅಂತ ಶ್ರೇಷ್ಠ ಕೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.